ಆನೇಕಲ್ ತಾಲೂಕಿನ ಸೊಪ್ಪಹಳ್ಳಿ ಹಾಗೂ ಸುರಗಜಕ್ಕನಹಳ್ಳಿ ಗ್ರಾಮದ ಬಳಿ ಇರುವ ಪ್ರಶಾಂತಿ ಗ್ರ್ಯಾಂಡ್ ವಿಲ್ಲಾದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ದಕ್ಷಿಣ ಶಿರಡಿ ದೇವಾಲಯದ 7ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ದಕ್ಷಿಣ ಶಿರಡಿ ದೇವಾಲಯದ 7ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ಶಿರಡಿ ಸಾಯಿಬಾಬಾ ಮೂರ್ತಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಜೊತೆಗೆ ಹೋಮ, ಭಜನೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬಮೂಲ್ ನಿರ್ದೇಶಕರಾದ ಆರ್.ಕೆ. ರಮೇಶ್, ಸ್ಥಳೀಯ ಮುಖಂಡರಾದ ಬೊಮ್ಮಸಂದ್ರ ಲಿಂಗಣ್ಣ, ದಕ್ಷಿಣ ಶಿರಡಿ ದೇವಾಲಯದ ಚೇರ್ಮನ್ ರಾವೆಲ್ಲ ರಾಮಕೃಷ್ಣ, ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಚಿಕ್ಕತಿಮ್ಮಸಂದ್ರ ಶಿವಾನಂದ ರೆಡ್ಡಿ, ದಕ್ಷಿಣ ಶಿರಡಿ ದೇವಾಲಯದ ಟ್ರಸ್ಟಿಗಳಾದ ಉಷಾ ಶಿವಾನಂದ ರೆಡ್ಡಿ, ಶೇಖರ್, ಸಿ ಮುನಿರಾಜು ಮತ್ತು ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಭಕ್ತರು ಭಾಗವಹಿಸಿದ್ದರು.
ಇವತ್ತು ಸುರುಜಗ್ನಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಶಾಂತಿ ಗ್ರ್ಯಾಂಡ್ ವಿಲ್ಲಾದಲ್ಲಿ ಪಾರ್ವತಿ ಪರಮೇಶ್ವರ ಸಮೇತ ಇರತಕ್ಕಂಥ ಈಶ್ವರನ ಒಂದು ನೂತನ ದೇವಾಲಯನ ಕಟ್ಟಿ ಅದರ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿರುತ್ತಾರೆ. ಇವತ್ತು ಸಾಯಿಬಾಬಾರವರ 7ನೇ ವರ್ಷದ ವಾರ್ಷಿಕೋತ್ಸವ ಮಾನ್ಯ ರಾಮಕೃಷ್ಣ ರೆಡ್ಡಿಯವರು ಮತ್ತು ಅವರ ಎಲ್ಲ ಸ್ನೇಹಿತರು ಅವ್ರ ಕುಟುಂಬಸ್ಥರು ಸೇರಿ ಇಲ್ಲಿ ಹಿಂದೆ 7 ವರ್ಷಗಳ ಹಿಂದೆ ಸಾಯಿಬಾಬಾ ದೇವಸ್ಥಾನವನ್ನು ಕಟ್ಟಿದರು. ತುಂಬ ಜೋರಾಗಿ ಈ ಭಾಗದಲ್ಲಿ ವಿಜೃಂಭಣೆಯಿಂದ ಪೂಜಾ ಪುರಸ್ಕಾರಗಳು ನಡೀತಾ ಇದ್ದಾವೆ. ರಾಮಕೃಷ್ಣ ರೆಡ್ಡಿಯವರು, ನಮ್ಮ ಶಿವಾನಂದ ರೆಡ್ಡಿಯವರು, ನಮ್ಮ ಪಾರ್ಥಪ್ಪನವರು, ಇನ್ನಿತರ ಎಲ್ಲ ಈ ಭಾಗದ ಮುಖಂಡರು ಸೇರಿ ದೇವಾಲಯದಲ್ಲಿ ವರ್ಷದಂತೆ ಪೂಜಾ ಪುರಸ್ಕಾರಗಳನ್ನು ನೆರವೇರಿಸಿ ಈ ವರ್ಷ ತುಂಬ ಅದ್ಧೂರಿಯಾಗಿ ಈ ಒಂದು 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಿರ್ತಾರೆ. ಆ ಭಗವಂತ ಎಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡಲಿ, ಒಳ್ಳೆ ಸುಖ ಶಾಂತಿ ಸಮೃದ್ಧಿಯನ್ನು ಸರ್ವರ ಬಾಳಲ್ಲಿ ಉಂಟು ಮಾಡಲಿ ಅಂದ್ಬಿಟ್ಟು ನಾನು ಆ ದೇವರಲ್ಲಿ ప్రార్థన ಮಾಡ್ತೇನೆ. పల్లి గ్రామం అనేకల్ తాలూకాలు అందరి సహకారంతో నిర్మించిన పార్వతీ పరమేశ్వర దేవస్థానము కుంభాభిషేకము, ప్రాణప్రతిష్ఠ కార్యక్రమము మరియు షిరిడి సాయిబాబా దేవాలయం 7వ వార్షికోత్సవము గత 4 రోజుల నుంచి వైభవంగా జరుగుతున్న రామచంద్ర భట్టాచార్య గారి ఆధ్వర్యంలో మరియు 30 మంది ఋత్విక్కుల సహకారంతో, భక్తులందరి సహకారంతో నిర్విఘ్నంగా బ్రహ్మాండంగా వైభవంగా నిర్వహించడం జరిగింది. ఈరోజు బాబా వార్షికోత్సవం 7వ వార్షికోత్సవం జరుగుతున్నది. ఈరోజు వచ్చిన భక్తులందరికీ బాబా ఆశీస్సులు సంపూర్ణంగా కలగాలని, అందరూ చక్కగా ఆయురారోగ్యాలతో ಸುಭಿಕ್ಷಂగా ఉండాలని మనం చేస్తాం. ಸೊಪ್ಪಳ್ಳಿ ಗ್ರಾಮದಲ್ಲಿ ಈ ಪ್ರಶಾಂತಿ ಗ್ರ್ಯಾಂಡ್ ವಿಲ್ಲಾ ಈ ಒಂದು ಲೇಔಟಲ್ಲಿ ನಮ್ಮ ವಿಲ್ಲಾ ರಾಮಕೃಷ್ಣಯ್ಯ ಅವರು ಮತ್ತು ಅವರ ತಂಡ, ನಮ್ಮ ಶಿವರಾಮ ರೆಡ್ಡಿ ಅವರು ಇರ್ಬೋದು, ಶೇಖರ್ ಇರ್ಬೋದು, ನಮ್ಮ ಪಾರ್ಥಪ್ಪನವರು, ಮಂಜು ಅವರು ಎಲ್ಲ ಅವರ ತಂಡ ಸೇರಿ ಇಲ್ಲಿ ಈ 4 ದಿವಸದಿಂದ ಶಿವ ಪಾರ್ವತಿ ದೇವಸ್ಥಾನ ಪ್ರತಿಷ್ಠಾಪನೆ ನೆರವೇರಿಸಿದ್ರು. ಇವತ್ತು 7ನೇ ವರ್ಷದ
ಇಲ್ಲಿ ಸಾಯಿಬಾಬನ ವಾರ್ಷಿಕೋತ್ಸವವನ್ನು ಸಹ ಇಲ್ಲಿ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ರು. ನಿಜಕ್ಕೂ ಈ ಥರದ್ದು ಎಲ್ಲ ವಾರ್ಷಿಕೋತ್ಸವಗಳು, ಈ ದೇವತಾ ಕಾರ್ಯಗಳು ನಡಿಬೇಕು. ಯಾಕೆಂತಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ರೀತಿ ದೇವತಾ ಕಾರ್ಯಗಳು ಪ್ರತಿಷ್ಠಾಪನೆಗಳು ಆಗಬೇಕು. ಕಾಲಕ್ಕೆ ಈ ವಾರ್ಷಿಕೋತ್ಸವಗಳನ್ನ ನಡೆದು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ಎಲ್ಲ ನಾವು ಆ ದೇವರಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರಬೇಕು, ನಮ್ಮ ನಾಡು ನಮ್ಮ ದೇಶ ಎಲ್ಲ ಚೆನ್ನಾಗಿರಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಈ ಒಂದು ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಆನೇಕಲ್ ತಾಲೂಕು ಸೊಪ್ಪಳ್ಳಿ ಗ್ರಾಮದಲ್ಲಿ ಪ್ರಶಾಂತ್ ಗ್ರ್ಯಾಂಡ್ ವಿಲ್ಲಾ ಲೇಔಟು ನಮ್ಮ ರಾಮಕೃಷ್ಣರವರು ಮಾಡಿರ್ತಾರೆ. ಆ ಲೇಔಟಲ್ಲಿ 7 ವರ್ಷದಿಂದ ಸಾಯಿಬಾಬಾ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದೆವು. ಸಾಯಿಬಾಬಾ ದೇವಸ್ಥಾನ ವರ್ಷ ವಾರ್ಷಿಕೋತ್ಸವ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಹಾಗೂ ಈ ವರ್ಷವೂ ವಾರ್ಷಿಕೋತ್ಸವ ನೆರವೇರಿಸಿದ್ದೀವಿ. ಆಮೇಲೆ ಪಾರ್ವತಿ ಪರಮೇಶ್ವರ ದೇವಸ್ಥಾನ ನಮ್ಮ 4ನೇ ಪ್ರಾಜೆಕ್ಟಲ್ಲಿ 10, 11, 12ರಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅಲ್ಲಿ ಭಕ್ತರು 1000 ಜನ ಭಕ್ತರು ಬಂದು ಪರಮಾತ್ಮನಿಗೆ ಬಂದು ಹೋಗಿದ್ದಾರೆ. ಅಲ್ಲಿನೂ ದೇವಸ್ಥಾನ ಚೆನ್ನಾಗಿದೆ. ಈ ವಾರ್ಷಿಕೋತ್ಸವ ಅಲ್ಲಿನೂ ನೆಕ್ಸ್ಟ್ ಇಯರ್ ವಾರ್ಷಿಕೋತ್ಸವ ಮಾಡ್ತೀವಿ. ನಿತ್ಯ ಪೂಜೆ ನಡೀತಾ ಇರ್ತೈತೆ. ಶಿವನ ದೇವಸ್ಥಾನದಲ್ಲಿ ಪಾರ್ವತಿ ನಿತ್ಯ ಪೂಜೆ ನಡೀತಾ ಇರ್ತೈತೆ. ಭಕ್ತಾದಿಗಳು ಬಂದು ಪರಮಾತ್ಮನ ಆಶೀರ್ವಾದ ಪಡೆದು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ.